ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮವನ್ನು ಕೊಟ್ಟು ಕಳೆದ 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ APS ರಾಜ್ ಕಾರ್ತಿಕ್ ಅವರು ಕೂಡ ನನ್ನ ಅಭಿನಂದನೆಗಳು. ಇವತ್ತು ಅದೇ ರೀತಿಯಾಗಿ ಈ ವರ್ಷನೂ ಕೂಡ ನನ್ನ ಹತ್ರ ಬಂದು ಸರ್ ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡಾಗ ಅವರು ಮಾಡೋಣಪ್ಪ, ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ, ಈ ವರ್ಷನೂ ಕೂಡ ಬಿಡಬಾರ್ದು ಅಂತ ಹೇಳಿ ಈ ಸಲ ನಾವು ಸುಮಾರು 5,000 ರೇಷನ್ ಕಿಟ್ಗಳನ್ನ ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ರಾಜ್ ಕಾರ್ತಿಕ್ ಅವರು ಇದ್ದಾರೆ ವೇದಿಕೆ ಮೇಲೆ, ಮತ್ತು ವೇದಿಕೆ ಮೇಲೆ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಟಿ ಮಲ್ಲೇಶ್ ಅವರಿದ್ದಾರೆ, ಸತ್ಯನಾರಾಯಣ ಅವರಿದ್ದಾರೆ, ವಿವಿಧ ಎಲ್ಲ ನಮ್ಮ ಪಕ್ಷದ ಘಟಕದ ಎಲ್ಲ ಪದಾಧಿಕಾರಿಗಳು, ಬ್ಲಾಕ್ ಪದಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಬಂದಿರುವಂತೆಲ್ಲ ನಮ್ಮ ಪೌರ ಕಾರ್ಮಿಕ ಸಹೋದರಿಗಳು ಮತ್ತು ಸಹೋದರರು, ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ಅವರಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನೀವು ಬಂದಿದ್ದೀರಾ, ಎಲ್ಲ ಇಲ್ಲಿಯ ಸುತ್ತಮುತ್ತ ಇರುವಂಥ ಜನರು ಇವತ್ತು ಇನ್ನೂ ಹಲವಾರು ಎಲ್ಲರೂ ಮೇಲೆ ಸೇರ್ಸಕ್ಕೆ ಆಗೋದಿಲ್ಲ, ಆದರೆ ಇದು ಕಾರ್ಯಕ್ರಮ ಶುರುವಾದ ನಂತರ ಎಲ್ಲರಿಗೂ ಕೂಡ ಕಿಟ್ಟಿನ ವಿತರಣೆ ಕೂಡ ಆಗ್ತದೆ. ಇವತ್ತು ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಅವರ ಸ್ಮರಣೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರ ಒಂದು ಜ್ಞಾಪಕವನ್ನ ಯಾಕೆ ನಾವು ಮಾಡ್ತೀವಿ, ಯಾಕೆ ಅವರು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ, ನಾವು ಅವ್ರ ಹೆಸರು ಮಾತ್ರ ಜಪ ಮಾಡ್ತೀವಿ, ಆದರೆ ಅವರಿಂದ ನಮ್ಗೆ ಏನು ಸಿಕ್ಕಿದೆ, ಅವರ ಇತಿಹಾಸ ಏನು, ಅದ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಕ್ ಹೋಗೋದಿಲ್ಲ. ಜೈ ಭೀಮ್ ಅಂತ ಹೇಳ್ಬಿಟ್ರೆ ಸಾಕಾಗೋದಿಲ್ಲ. ಆ ಜೈ ಭೀಮ್ ಅಂತ ಹೇಳಿದಾಗ ಅದರ ಸಿದ್ಧಾಂತ ಏನು, ಅದರ ಅರ್ಥ ಏನು, ಅದಕ್ಕೇನು ದಲಿತರಿಗೋಸ್ಕರ ಇರುವಂತದ್ದು, ಅದು ಎಲ್ಲರಿಗೂ ಕೂಡ ಸೇರ್ಕೊಳ್ತದ, ಅದನ್ನು ಯೋಚನೆ ಮಾಡ್ಬೇಕು. ಇವತ್ತು ನಮ್ಮ ಸಮಾಜ, ನಮ್ಮ ದೇಶದಲ್ಲಿದ್ದಂಥ ಸಮಾಜ ಇವತ್ತು ಅನೇಕ ವ್ಯತ್ಯಾಸಗಳಿರುವಂಥ ಸಮಾಜ. ಹಿಂದೆಯಿಂದ ಅದು ನಮ್ಮ ಇತಿಹಾಸದಿಂದ ಬಂದಿರತಕ್ಕಂಥ ಒಂದು ಕೆಟ್ಟ ಒಂದು ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಇದ್ದಂಥದ್ದು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಯಾವ ಜನರಿಗೆ ಹಳ್ಳಿಗಳಲ್ಲಿ ಬಾವಿಗೆ ಹೋಗಿ ನೀರು ತಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಬೀದಿಗಳಲ್ಲಿ ಅವ್ರ ಮುಂದೆ ಓಡಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಅಂತ ಒಂದು ಕೆಟ್ಟ ಪರಿಸ್ಥಿತಿ ಈ ದೇಶದಲ್ಲಿ ಇತ್ತು. ಅಂದ್ರೆ ಒಂದು ರೀತಿ ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ತಕ್ಕಂಥ ಒಂದು ಮನೋಭಾವನೆ ಈ ದೇಶದಲ್ಲಿ ಇತ್ತು. ವಿದ್ಯಾಭ್ಯಾಸ ಸಿಗೋಂಗಿಲ್ಲ, ನಿಮ್ಗೆ ಎಜುಕೇಶನ್ ಸಿಗಬಾರ್ದು, ನೀವು ಆರ್ಥಿಕವಾಗಿ ಮೇಲೆ ಬರಬಾರ್ದು, ನಿಮ್ಗೆ ಉದ್ಯೋಗಗಳು ಸಿಗಬಾರ್ದು, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಊರಿನ ಹೊರಗಡೆ ಮಲ ಹೊತ್ತುವಂಥದ್ದು, ಬೇರೆ ಬೇರೆ ಎಲ್ಲ ಏನು ಮನುಷ್ಯರು ಯಾರು ಕೂಡ ಬೇರೆಯವರು ಯಾರು ಮಾಡದೇ ಇರುವಂತ ಕೆಲಸಗಳಿಗೆ ನಿಮ್ಮನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇದ್ದಂತ ಎಲ್ಲರಿಗೂ ಸಮಾನತೆ ಇರಬೇಕು ಅಂತ ಹೇಳಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜನರ ಮನಸ್ಸಿಗೆ, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ರೀತಿಯಾಗಿ ಒಂದು ದಿಟ್ಟವಾದಂತ ಗಟ್ಟಿಯಾದಂತ ಮಾತನ್ನು ಎತ್ತಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇವತ್ತು ನಾವು ಹೇಳಲೇಬೇಕಾಗ್ತದೆ. ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮತ್ತೆ ದೀನದಲಿತರಿಗೆ ಎಲ್ಲರಿಗೂ ಯಾರೇ ಇರಲಿ 150 ಜನ ಆಟೋದವ್ರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತೆ ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ದೊಡ್ಡ ನಮಗೆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಬಂದಿದ್ರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಎರಡು ಅವರ್ ಇದ್ದು ನಮ್ಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕೈ ಇನ್ನೂ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ಮ ಗಾಯನ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಸಮಾಜದವರು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದಿರೋದು ನಮಗೆಲ್ಲ ಇನ್ನೂ ಶಕ್ತಿನೂ ತುಂಬಿದೆ, ಖುಷಿ ತುಂಬಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದರಲ್ಲೇ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ ಮಾತ್ರ ಅಂತ ಹೇಳ್ತೀವಿ. ಒಳ ಮೀಸಲಾತಿ ಪಾರ್ಲಿಮೆಂಟಲ್ಲಿ ಅದು ಯಾವಾಗ ರದ್ದಾಗಿದೆಯೋ ಅದು ಮಹಿಳಾ ಬಗ್ಗೆ ಅವ್ರಿಗೆ ಈಗ ಮೊಸಳೆ ಕಣ್ಣಿರ್ತಾರ. ಅದು ನಾವು ಮಾಡುವಾಗ ನಮ್ಮ ರೂಲಿಂಗ್ ಇರುವಾಗ ಕೇಂದ್ರದಲ್ಲಿ ಅವರು ಅದನ್ನ